ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಡಿಕೆ ಬೆಳೆಗಾರರು ಬಿಜೆಪಿಯ ಬಿವೈ ರಾಘವೇಂದ್ರ ಅವರನ್ನು ಬೆಂಬಲಿಸಲು ಸಹಕಾರಿಗಳ ಮನವಿ. ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾಗ ಮತ್ತು ಅಡಿಕೆ ಬೆಲೆ ಕುಸಿದಾಗ ಬಿವೈ ರಾಘವೇಂದ್ರ ಸ್ಪಂದಿಸಿದ್ದಾರೆಂದ ಕೆಸಿ ದೇವಪ್ಪ, ಅರಸ್ಗಿರಿ, ಬಿಎಚ್ ರಾಘವೇಂದ್ರ. ದಲಿತ ಸಂಘರ್ಷ ಸಮಿತಿಯಿಂದ ಮೇ 3ರಂದು ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಜಯಂತಿ ಜೊತೆಗೆ ಮತದಾರ ಜಾಗೃತಿ ಕಾರ್ಯಕ್ರಮ ಇದೆ ಎಂದ ದೂಗೂರು ರವಿ ಕುಗ್ವೆ. ಮಹಿಳಾ ಕಾಂಗ್ರೆಸ್ನಿಂದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಕಾರ್ಡ್ ಜೊತೆ ಅರಿಶಿಣ ಕುಂಕುಮ ನೀಡಿ ಮತಯಾಚನೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಮತ ನೀಡಿ ಗೆಲ್ಲಿಸಿ ಎಂದ ಉಷಾ, ಮಧುಮಾಲತಿ ಮತ್ತು ಲಲಿತಮ್ಮ. ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಮತದಾನ ಜಾಗೃತಿ ಜಾಥಾ. ಪ್ರತಿಯೊಬ್ಬರೂ ಕಡ್ಡಾಯ ಮತದಾನ ಮಾಡಲು ಪ್ರಾಧ್ಯಾಪಕ ಸೋಮಶೇಖರ್, ವಿದ್ಯಾರ್ಥಿನಿ ಶಾಲಿನಿ ಮನವಿ. ಈಗ ಸುದ್ದಿಯ ವಿವರ. ಮಲೆನಾಡಿನ ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಕೇಂದ್ರ ಸರ್ಕಾರದಲ್ಲಿ ಧ್ವನಿಯಾಗಿ ಕೆಲಸ ಮಾಡಿದವರು ಸಂಸದ ಬಿವೈ ರಾಘವೇಂದ್ರ. ಅವರನ್ನು ಮತ್ತೊಮ್ಮೆ ಸಂಸತ್ಗೆ ಆಯ್ಕೆ ಮಾಡಲು ಅಡಿಕೆ ಬೆಳೆಗಾರರು ಸಹಕಾರ ನೀಡಬೇಕು ಎಂದು ತೋಟಗಾರ ಸೊಸೈಟಿ ಅಧ್ಯಕ್ಷ ಕೆಸಿ ದೇವಪ್ಪ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೋರಾಗಿ ಮಾತಾಡಿ ಸರ್. ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಹಾಸಂಘದ ಉದ್ದೇಶಕ್ಕೂ ಸಹ ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಉದ್ದೇಶಕ್ಕಾಗಿ ಹಿರಿಯವರು ಆ ಸಂಸ್ಥೆಯನ್ನು ಸ್ಥಾಪಿಸುವ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರುಗಳ ಬೇರೆ ಬೇರೆ ಸಂಸ್ಥೆಗಳು ಪಾಲ್ಗೊಂಡಿದ್ದಾರೆ. ಮಾನ್ಯರೇ, ಶಿವಮೊಗ್ಗ ಜಿಲ್ಲೆಗೆ ಸೇರಿದಂತೆ ಮಲೆನಾಡಿನ ಪ್ರದೇಶದ ಜನಜೀವನ ಗುಣಮಟ್ಟವನ್ನು ನಿರ್ಧರಿಸುವಲ್ಲಿ ಅಡಿಕೆದಾರಣೆ ಸಹ ಮುಖ್ಯವಾಗಿರುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಬೇರುಹುಳದ ಬಾಧೆಯಿಂದ ಬೆಳೆಗಾರರು ಕಂಗಾಲಾಗಿರುತ್ತಾರೆ. ಹಾಗೂ ಕೃಷಿ ಕಾರ್ಮಿಕರ ಕೊರತೆ ಮತ್ತು ಉಳಿದ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಬೆಳೆಗಾರರ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ. ಈ ಎಲೆ ಚುಕ್ಕೆ ರೋಗ ಇದಕ್ಕೆ ವಿಜ್ಞಾನಿಗಳನ್ನು ಕುರಿತಾಗಿ ನಮ್ಮ ಎಂಪಿಗಳು ಮತ್ತು ಕೇಂದ್ರ ಸರ್ಕಾರದೊಂದಿಗೆ ಸಂಪರ್ಕ ಸಾಧಿಸಿ ಅಧ್ಯಯನ ಮಾಡಿಸಿ ಅವರು ತೋಟಗಳಿಗೆ ಹೋಗಿ ಅದರ ಜ್ಞಾನೇಂದ್ರ ಅವರು, ಮಾಲಕರು, ನಮ್ಮ ಬಿವೈ ರಾಘವೇಂದ್ರ ಅವರು ಸಹ ಆ ಡಿಸಿಷನ್ ತಗೊಂಡು ತಾತ್ಕಾಲಿಕವಾಗಿ ಔಷಧಿ ಉಪಚಾರದಲ್ಲಿ ಸಹ ಅವರು ಬೆಳೆಗಾರರಿಗೆ ಒದಗಿಸಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ವರ್ಷದಿಂದ 2014ರಿಂದ ವಿಶೇಷವಾಗಿ ಅಡಿಕೆ ಬೆಳೆಗಾರರ ಪರವಾಗಿ ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಹಾಮಂಡಲ ರಚನೆಯಾಗಿದ್ದು, ಎಲ್ಲ ಸಹಕಾರ ಸಂಘಗಳು ಒಟ್ಟಾಗಿ ಸೇರಿ 2014ರಿಂದ ಅಡಿಕೆ ಬೆಳೆಗಾರರ ಪರವಾಗಿ ಧಾರಣೆ ಸೇರಿದಂತೆ ಪ್ರಯತ್ನ ಪಡುತ್ತಾ ಬಂದಿರುತ್ತದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಬೆಳೆಗಾರರಿಗೆ ರಕ್ಷಣೆ ನೀಡುವ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ರೀತಿಯ ಸಹಕಾರ ಕೊಡಿಸುವಲ್ಲಿ ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಅವರು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಲೋಕಸಭೆಯಲ್ಲಿ ಅಡಿಕೆಗೆ ಸಂಬಂಧಿಸಿದಂತೆ ಹಳದೆ ಮತ್ತು ಎಲೆ ಚುಕ್ಕೆ ರೋಗದ ಕುರಿತು ಪ್ರಸ್ತಾಪಿಸಿದ್ದಲ್ಲದೆ, ವಿದೇಶದಿಂದ ಆಮದು ಆಗುವ ಅಡಿಕೆಗೆ ಆಮದು ಸುಂಕವನ್ನು ಜಾಸ್ತಿ ಮಾಡುವುದರ ಬಗ್ಗೆ ಧ್ವನಿ ಎತ್ತಿರುತ್ತಾರೆ. ಇದರಿಂದಾಗಿ ಅವರು ಆಮದು ಸುಂಕವನ್ನು ಏರಿಸಿದ್ದರಿಂದ ಅಡಿಕೆ ಧಾರಣೆ ಸ್ಥಿರವಾಗಿರುತ್ತದೆ. 2019ರಲ್ಲಿ ಬೆಲೆ ಕುಸಿತವಾದಾಗ ಕೇಂದ್ರ ಸರ್ಕಾರ ಬೆಳೆಗಾರರ ಬೇಡಿಕೆಗೆ ಸ್ಪಂದಿಸಿ ಬಿಡಿ ಅಡಿಕೆಗೆ ಕೆಜಿಗೆ 250 ರು, ಕೆಂಪು ಅಡಿಕೆಗೆ ಕೆಜಿಗೆ 310 ರು ಬೆಂಬಲ ಬೆಲೆ ನಿಗದಿಪಡಿಸಿ ಮಾಡಿದ ನಂತರ ಬೆಂಬಲ ಬೆಲೆಯಲ್ಲಿ ಆ ಸಂದರ್ಭದಲ್ಲಿ ಖರೀದಿ ಮಾಡೋಂಥ ಸಂದರ್ಭ ಸೃಷ್ಟಿಯಾಗಿಲ್ಲ. ಬೆಂಬಲ ಬೆಲೆಗಿಂತ ಹೆಚ್ಚು ಮಾರ್ಕೆಟಲ್ಲಿ ಆ ಒಂದು ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಬೆಳೆಗಾರರಿಗೆ ಅವತ್ತು ಅನುಕೂಲ ಆಗಿತ್ತು. ಆ ಸಂದರ್ಭದಲ್ಲಿ ಬೆಳೆಗಾರರ ಹಾಗೂ ಸಹಕಾರ ಸಂಘಗಳ ಬೇಡಿಕೆಗಳಿಗೆ ಮನ್ನಣೆ ನೀಡಿದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ, ಕೇಂದ್ರ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ BS ಯಡಿಯೂರಪ್ಪನವರಿಗೆ ಬೆಳೆಗಾರರ ಪರವಾಗಿ ಈ ಸಂದರ್ಭದಲ್ಲಿ ನಮ್ಮ ಮೂಲಕ ಅಭಿನಂದನೆಗಳನ್ನು ಸಹ ಸಲ್ಲಿಸುತ್ತೇವೆ. ಬರಲಿರುವ 2024ನೇ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಬಿವೈ ರಾಘವೇಂದ್ರ ಅವರನ್ನು ಆಯ್ಕೆ ಮಾಡುವ ಮೂಲಕ ಎಲ್ಲ ಅಡಿಕೆ ಬೆಳೆಗಾರರು ಮತ್ತು ಸಮಸ್ತ ಮತ ಬಾಂಧವರಲ್ಲಿ ಬೆಂಬಲ ಸೂಚಿಸಬೇಕಾಗಿ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವೆಲ್ಲ ಸಹಕಾರಿ ಪ್ರಮುಖರು ವಿನಂತಿ ಮಾಡ್ತೇವೆ. ಜೊತೆಗೆ ಈ ನಾವು ಸಹಕಾರ ಈ ಒಕ್ಕೂಟ
ಒಕ್ಕೂಟ ಅಂತೇಳಿ ಏನು ನಾವಿದ್ದೇವೆ, ಈ ಪ್ರಮುಖರೊಂದಿಗೆ ಏನು ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸೋದು ಸಹ ಅವಶ್ಯಕತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯಕಾರಕ ಅಂತ ಇರ್ಬೋದು, ಆ ಎಲ್ಲ ವಿಚಾರಗಳನ್ನು ನಾವು ಸತತವಾಗಿ ಸಂಪರ್ಕದಲ್ಲಿದ್ದು ಸ್ಪಂದಿಸ್ತಾ ಇರ್ತಕ್ಕಂಥದ್ದು BJP ಸರ್ಕಾರ ಬಂದ ಮೇಲೆ 2014 ನಂತರ ನಮಗೆ ನೇರ ಸಂಪರ್ಕ ನಮ್ಮ ಪ್ರಮುಖರಿಂದ, ನಮ್ಮ ಒಕ್ಕೂಟದ ಪ್ರಮುಖರ ಮುಖಾಂತರ ಆಗ್ತಾ ಇರೋದ್ರಿಂದ ಬೆಳೆಗಾರರಿಗೂ ನ್ಯಾಯ ಒದಗಿಸುವುದರ ಜೊತೆಗೆ ಒಂದು ಬೆಲೆ ಏರಿರ್ತಕ್ಕಂಥದ್ದು ಸಹ ಪ್ರತಿ ಸಂದರ್ಭದಲ್ಲಿ ಅಡಿಕೆಗೆ ಒಂದು ಗೌರವಿರುವ ಬೆಲೆ ದೊರಕಿ ಬೆಳೆಗಾರರಿಗೆ ಕೊರೋನಾದ ಸಂದರ್ಭದಲ್ಲಿ ಸಹ ಅಡಿಕೆ ಧಾರಣೆ ಸ್ಥಿರವಾಗಿತ್ತು. ಅಂದರೆ ಆ ರೀತಿ ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಈ ಸಂಘಟನಾತ್ಮಕವಾಗಿರ್ತಕ್ಕಂಥ ಒಂದು ಪ್ರಯತ್ನ ಬೆಳೆಗಾರರಿಗೆ ನ್ಯಾಯ ಒದಗಿದೆ ಈ ಸರ್ಕಾರದಿಂದ. ಹಾಗಾಗಿ ಇವರಿಗೆ ಬೆಂಬಲಿಸಬೇಕು, ಸಂಪರ್ಕದ ಜೊತೆಗೆ ಇರೋರು ಅಂತ ಹೇಳಿ ನಮ್ಮೆಲ್ಲರ ಮತ್ತೊಮ್ಮೆ ನಮಗೆ ವಿನಂತಿ ಮೂಲಕ ಎಲ್ಲ ಬೆಳೆಗಾರರು DY ರಾಘವೇಂದ್ರ ಅವರಿಗೆ ಮತವನ್ನು ಚಲಾಯಿಸಬೇಕು ಅಂತ ಬೆಂಬಲಿಸಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ. ಆಪ್ಸ್ಕೋಸ್ ಮಾಜಿ ಅಧ್ಯಕ್ಷ RS ಗಿರಿ ಮಾತನಾಡಿ, ನಮಸ್ಕಾರದ ಜೊತೆಗೆ ತಮ್ಮೆಲ್ಲರನ್ನು ಪತ್ರಿಕಾಗೋಷ್ಠಿಗೆ ಆಹ್ವಾನಿಸ್ತಾ ಇದ್ದೇನೆ, ಸ್ವಾಗತ ಮಾಡ್ತಾ ಇದ್ದೇನೆ. ಈ ಇವತ್ತಿನ ಕಾಲದ ಉದ್ದೇಶ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಅಡಿಕೆ ಬೆಳೆಗಾರರ ಪರವಾಗಿ ಒಂದು ವಿನಂತಿ ಮಾಡಬೇಕು ಅಂತ ರೈತರು ಈ ಕೋರಿಕೆಯನ್ನು ಕರೆದಿದ್ದಾರೆ. ನಮ್ಮ ಅಡಿಕೆ ಬೆಳೆಗಾರರಿಗೆ ಸಹಕಾರ ಸಂಘದ ಮುಖಾಂತರ ಅನೇಕ ಸಮಸ್ಯೆಗಳು ಬಂದಾಗ ಅದನ್ನು ಬಗೆಹರಿಸುವಲ್ಲಿ ಒಕ್ಕೂಟದ ವೇದಿಕೆ ಮುಖಾಂತರ ಭಾಳ ದೊಡ್ಡ ಸಹಾಯವನ್ನು, ಸ್ಪಂದನೆಯನ್ನು ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ತುಂಬ ದೊಡ್ಡ ಸಹಾಯವನ್ನು ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಅದರ ವಿವರಗಳನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಒಡ್ಗಾಸನ ಅಧ್ಯಕ್ಷರಾಗಿರ್ತಕ್ಕಂಥ ಯಾವಪ್ಪನವರು ಒಂದು ವಿವರಿಸಲಿದ್ದಾರೆ. ಒಂದೆರಡು ಉದಾಹರಣೆಯಾಗಿ ಹೇಳೋದಾದರೆ, ಮೊಟ್ಟ ಮೊದಲಿಗೆ ಅಡಿಕೆ ಬೆಲೆ ತುಂಬ ಹಠಾತ್ತಾಗಿ ಕುಸಿದಾಗ ಈ ನಿಯೋಗದ ಸೇತುವೆಯಾಗಿ ಉಪಯೋಗಿಸಿದ್ದು ಈ ಒಂದು ವೇದಿಕೆಯನ್ನು ಅಡಿಕೆ ಬೆಳೆಗಾರ ಸಹಕಾರ ಸಂಘಗಳ, ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಮಹಾಮಂಡಲ ಒಂದು ವೇದಿಕೆಯಲ್ಲಿ ಕೆಲಸ ಮಾಡಿದ್ರು. ಆ ಸೇತುವೆ ಮೇಲೆ ಎಲ್ಲ ಈ ಯಡಿಯೂರಪ್ಪನವರು ಮತ್ತು ಸಂಸದರಾಗಿರ್ತಕ್ಕಂಥ ರಾಘವೇಂದ್ರವರು ಅದರ ಮುಖಾಂತರ ಓಡಾಡಿ ಆ ಸೇತುವೆ ಮೇಲೆ ಎಲ್ಲ ಮಂತ್ರಿಗಳನ್ನು ಓಡಾಡಿಸಿದ್ದಾರೆ. ಅಂದರೆ ತಪ್ಪಲ್ಲ, ವೇದಿಕೆ ಮುಖಾಂತರ ಸ್ಪಂದನೆ ತಪ್ಪಿದೆ. ಎಲ್ಲ ಮಂತ್ರಿಗಳನ್ನು ಆಗಿರ್ತಕ್ಕಂಥ ಆಮೇಲೆ ರಾಧಾಮೋಹನ್ ಸಿಂಗ್, ಈ ರೀತಿಯ ಆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳನ್ನು ಕಂಡು ಅಡಿಕೆಗೆ ಬರ್ತಕ್ಕಂಥ ಸಂಕಷ್ಟನ ಅವರು ಮಂದಟ್ಟು ಮಾಡಲಿಕ್ಕೆ ನಮಗೆ ಪರಿಹಾರವನ್ನು ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ. ಈ ರೀತಿಯ ದೊಡ್ಡ ಉಪಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಈಗ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಡಾಡಿದಾಗ ಅಡಿಕೆ ಬೆಳೆಗಾರರ ಹಂಚಿಕೆ ಭಾಳ ದೊಡ್ಡ ಸಹಾಯ ಮಾಡಿದ್ದಾರೆ. ಇವೆಲ್ಲ ಸರ್ಕಾರಗಳು ಅದನ್ನು ಜನರಿಗೆ ತಿಳಿಸಬೇಕಂತ ಕರ್ತವ್ಯವೂ ಇದೆ. ಜೊತೆಗೆ ಸಹಕಾರ ಸಂಘದ ಉತ್ತೇಜನಕ್ಕೆ ಮುಂದಿನ ದಿನಗಳಲ್ಲಿ ಆಗಬೇಕಂತ ಕೆಲಸಕ್ಕೆ ಹೆಚ್ಚು ಸಹಾಯ ಪಡೆಯುವಂಥ ದೃಷ್ಟಿಯಿಂದ ಎಲ್ಲ ಅಡಿಕೆ ಬೆಳೆಗಾರರಲ್ಲಿ ನಾವೊಂದು ವಿನಂತಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ಈ ಸಂಸದರು ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ರಾಘವೇಂದ್ರರವರನ್ನ ಅಡಿಕೆ ಬೆಳೆಗಾರರು ಬೆಂಬಲಿಸಬೇಕು. ಅಡಿಕೆ ಬೆಳೆಗಾರರಿಗೆ ವ್ಯಾಪಕವಾಗಿ ಅಡಿಕೆ ಬೆಳೆಯ ಮೇಲೆ ಈ ರೀತಿಯ ಜನಜೀವನ ಹೆಚ್ಚಿನದಾಗಿ ಅವಲಂಬಿತ ಬುದ್ಧಿಮಾನ ತೋರಿಸ್ತಾ ಇದೆ. ಹಾಗಾಗಿ ಆ ವಿಷಯದಲ್ಲಿ ಇವತ್ತು ಅಡಿಕೆ ಬೆಳೆಗಾರರ ಪರವಾಗಿ, ಸಮಗ್ರ ಅಡಿಕೆ ಬೆಳೆಗಾರರ ಪರವಾಗಿ ವಿನಂತಿ ಮಾಡೋದಕ್ಕೋಸ್ಕರಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಮುಂದಿನ ವಿವರವನ್ನು ನಮ್ಮ ಕೋಟದಾಸ ಅಧ್ಯಕ್ಷರಾಗಿರ್ತಕ್ಕಂಥ ಯಾವತ್ತವರು ಮತ್ತು ರಾಘವೇಂದ್ರವರು ಅದನ್ನು ಮುಂದುವರಿಸ್ತಾರೆ ಅಂತ ವಿನಂತಿ ಮಾಡ್ತಾ, ಈ ದಿಶೆಯಲ್ಲಿ ಮಾಧ್ಯಮಗಳ ಮಿತ್ರರಾಗಿರ್ತಕ್ಕಂಥ ತಾವು ದೊಡ್ಡ ಮಾಧ್ಯಮವಾಗಿ ನಮ್ಮೊಂದಿಗೆ ಸಹಕರಿಸಬೇಕು. ಈ ರಾಷ್ಟ್ರಕರ್ತ ಕೆಲಸದಲ್ಲಿ ತಮ್ಮ ಸಹಾಯ ಆಗಬೇಕು ಅಂತ ವಿನಂತಿ ಮಾಡಿ. ಮ್ಯಾಮ್ಕೋಸ್ ಮಾಜಿ ನಿರ್ದೇಶಕ BH ರಾಘವೇಂದ್ರ ಮಾತನಾಡಿ, ಆಮೇಲೆ ನೋಡಿ ಜನರಿಗೆ ರೀಚ್ ಆಗ್ತದೆ. ಯಾಕೆ ಕಿಸಾನ್ ಸಮ್ಮಾನ ಬಂದಿರ್ತದೆ, ಆದರೆ ಅವ್ರು ಕೊಟ್ಟಿದ್ದಾರೆ ಅಂತ ಗೊತ್ತಿರಬೇಕು, ಅವ್ರ ಕಡೆಯಿಂದ ಬಂದಿದೆ ಅಂತ ಗೊತ್ತಿರಬೇಕು, ಅಥವಾ ಫಸಲ್ ವಿಮಾ ಯೋಜನೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ಬಂದಿರಬೇಕು, ಅನೇಕ ಆಮದು ಸುಂಕ ಏರಿಸಿದ್ರಿಂದ ಬೆಳೆ ಸ್ಥಿರತೆ ಇದೆ ಅಂತ ಅನ್ನೋದು ಜನಕ್ಕೆ ಮಾಡಿರೋ ಸಾಧನೆಗಳನ್ನು ಜನರಿಗೆ ನಾವು ಬೆಳೆಗಾರ
ಪ್ರತಿನಿಧಿಗಳಾಗಿ ಬೆಳೆಗಾರರ ಮುಖ್ಯಸ್ಥರ ತಲುಪಿಸೋದು ನಮ್ಮ ಜವಾಬ್ದಾರಿಗಳಿಂದ ನಾವು ಈ ನೆಲೆಗಳಲ್ಲಿ ಮಾಡಿದ್ದೇವೆ. ಇದನ್ನ ಮತ್ತೆ BY ರಾಘವೇಂದ್ರ ವ್ಯಕ್ತಿಗತವಾಗಿ ಹೇಳಬೇಕಾದ್ರೆ ನನ್ನ 4.5 ದಶಕಗಳ ನನ್ನ ಸಾರ್ವಜನಿಕ ಬದುಕಿನಲ್ಲಿ ಒಬ್ಬ MP ಹಿಸ್ಟಾರಿಕಲ್ ಇಷ್ಟು ದೊಡ್ಡ ಮಟ್ಟದ ವಿವಿಧ ಕ್ಷೇತ್ರಗಳಿದೆ. ರೈಲ್ವೆ ಇರ್ಬೋದು, ಶಿಕ್ಷಣ ಇರ್ಬೋದು, ಸಾರಿಗೆ ಇರ್ಬೋದು, ರಸ್ತೆಗಳಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ಸು ಇದೊಂದು ಶತಮಾನದ ಸಾಧನೆ. ಸಿಗಂದೂರು ಸೌತೆಯ ರೆಕಾರ್ಡ್ ಇರ್ಬೋದು, ಒಬ್ಬ MP ಮಾಡಿದಂಥ ಒಂದು ಅಚೀವ್ಮೆಂಟ್ಸು ಇದು ಒಂದು ಹಿಸ್ಟ್ರಿ, ಶತಮಾನದ ಸಾಧನೆ ಅವ್ರು ಮಾಡಿರ್ತಕ್ಕಂಥದ್ದು. ಯಾವುದು ಸುಮ್ಮನೆ ಯಾವುದು ಸಮುದಾಯ ಭವನ ಕಟ್ಸಿದ್ರು, ಇನ್ಯಾವುದು ಅದಕ್ಕೆ ಮೋರಿ ಕಟ್ಸಿದ್ರು, ಇದು ಮಾಡಿಸಿದ್ರು ಅಂತಲ್ಲ, ಸಾರ್ವಕಾಲಿಕವಾಗಿರ್ತಕ್ಕಂಥ ರೆಕಾರ್ಡ್ ಇದು. ಇದು ನಾವು ಅತ್ಯಂತ ಹೆಮ್ಮೆ ಅಂತ ಓಪನ್ ಆಗಿ ಇದನ್ನ ಹೇಳಬಹುದಾ, ನೀವುಗಳು ಹೇಳಬಹುದಾದ ರೀತಿಯಲ್ಲಿ MP ತೊಡಗಿಸ್ಕೊಂಡು ನಿರಂತರ ಮಾಡಿದ್ದಾರೆ. ಇಡೀ ದೇಶ ಗುರುತಿಸ್ತಕ್ಕಂಥ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಈ ಥರ ಒಬ್ಬ ಸಾರ್ವಕಾಲಿಕವಾಗಿ ಇಷ್ಟೊಂದು ಶತಮಾನದಲ್ಲಿ ಗುರುತಿಸ್ತಕ್ಕಂಥ ಸಾಧನೆಗಳು ಮಾಡಿರ್ತಕ್ಕಂಥ ಒಬ್ಬ MP ಬಗ್ಗೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸೋಕ್ಕೋಸ್ಕರ ಇವತ್ತು ತಮ್ಮ ಮುಂದೆ ನಾವು ಮ್ಯಾಮ್ಕೋಸ್ ನಿರ್ದೇಶಕ ದಿನೇಶ್ ಬರದವಳ್ಳಿ, ತೋಟಗಾರ್ ಸಂಸ್ಥೆ ಉಪಾಧ್ಯಕ್ಷ HB ಅಶೋಕ್ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಹಿಂದುಳಿದ ಜನಜಾಗೃತಿ ವೇದಿಕೆ ಆಶ್ರಯದಲ್ಲಿ ಮೇ 3ರಂದು ಸಂಜೆ 5ಕ್ಕೆ ರಿಲಯನ್ಸ್ ಪೆಟ್ರೋಲ್ ಬಂಕ್ ಎದುರಿನ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಿತಿ ಜಿಲ್ಲಾ ಸಂಚಾಲಕ ಪರಮೇಶ್ವರ್ ದೂಗೂರು ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 3ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಆಚರಣೆ ಮಾಡ್ತಾ ಇದ್ದಾರೆ. ಸಾಗರದ ಸರ್ಕಾರಿ ನೌಕರರ ಭವನ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಜ್ಞಾನಪೀಠ ಸ್ವಾಮೀಜಿಯವರು ಇಲ್ಲಿಂದ ಪ್ರಥಮದ ಮೈಸೂರು ಇವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ನಮ್ಮ ತಾಲೂಕು ಸಂಚಾಲಕರಾದಂಥ ಕುಮಾರ್ ಅವರು ವಹಿಸಲಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೇವೆ. ಹಾಗೆ ಮತ್ತು ನಮ್ಮ ಪ್ರೊಫೆಸರ್ ಮಾದೇವಪ್ಪ ಅಂತ ಹೇಳ್ಬಿಟ್ಟು ನಿವೃತ್ತ ಜಂಟಿ ನಿರ್ದೇಶಕರು ಪದವಿಪೂರ್ವ ಶಿಕ್ಷಣ ಇಲಾಖೆ ಮೈಸೂರು, ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಶ್ರೀನಿವಾಸ್ ಅವರು ಅಧ್ಯಕ್ಷರು ಹಿಂದುಳಿದ ಜನಜಾಗೃತಿ ವೇದಿಕೆ, ಇವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಪ್ರೊಫೆಸರ್ ರಾಜಪ್ಪ ಅಂತ ನಮ್ಮಲ್ಲೂ ಕೂಡ ಗೊತ್ತಿದೆ, ಅವರು ಪ್ರೊಫೆಸರ್ ಕೂಡ ಅವರು ಗೌರವ ಅಧ್ಯಕ್ಷರು ಹಿಂದುಳಿದ ಜನಜಾಗೃತಿ ವೇದಿಕೆ. ಹಾಗೆ ಮಂಜುನಾಥ್ ನವಲೆ ಅಂತ ಹೇಳ್ಬಿಟ್ಟು ಬೆಂಗಳೂರು ವಿಭಾಗೀಯ ಸಂಚಾಲಕರು. ಹಾಗೆ ರವಿ ಕುರ್ವೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿರ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಹಿಂದುಳಿದ ಜನಜಾಗೃತಿ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಒಬ್ಬ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಹಿಂದುಳಿದ ವರ್ಗದ ಮತ್ತು ಅಲ್ಪಸಂಖ್ಯಾತರ ಎಲ್ಲ ಜಾತ್ಯತೀತವಾಗಿ ಇರ್ತಕ್ಕಂಥ ಒಬ್ಬ ಜಾತ್ಯತೀತವಾಗಿ ಇರ್ತಕ್ಕಂಥ ವ್ಯಕ್ತಿಯವರು. ಅವರು ಎಲ್ಲರನ್ನ ಒಳಗೊಂಡಂತೆ ಅವರು ಕೂಡ ಜನರ ನಮ್ಮ ದಲಿತ ಜನಾಂಗ ಇರ್ಬೋದು ಅಥವಾ ಹಿಂದುಳಿದ ವರ್ಗ ಇರ್ಬೋದು, ಈ ಥರದ ಚಿಂತನೆಯನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಕ್ಕಂಥವ್ರು. ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಜಾತಿ ವರ್ಗದ ಜನರ ಜೊತೆಗೆ ಇರುವಂಥವರು ಕೂಡ ಅವರು. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು 3ನೇ ತಾರೀಕಿಗೆ ಮಾಡ್ತಾ ಇದ್ದೇವೆ. ನಾವು ಕಾರ್ಯಕ್ರಮ ಮಾಡುವ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನೇಕ ವಿಚಾರಧಾರೆಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಮತ್ತು ನಮ್ಮ ಎಲ್ಲ ಜನರಿಗೆ ಎಲ್ಲ ಜಾತ್ಯತೀತವಾಗಿ ಜನರಿಗೂ ಕೂಡ ಅವರ ಅನೇಕ ವಿಚಾರಗಳನ್ನು ಕೂಡ ನಾವು ತಿಳಿಸಬೇಕಾಗಿದೆ. ಹಾಗೆ ಚುನಾವಣೆ ಸಂದರ್ಭ ಇದು. ಚುನಾವಣೆ ಸಂದರ್ಭದಲ್ಲೂ ಕೂಡ ಮತದಾನದ ಜನಜಾಗೃತಿ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾವು ಜನಜಾಗೃತಿ ಮಾಡುವ ಮುಖಾಂತರ ಮತದಾರರಿಗೆ ಮತದಾನವನ್ನು ಹೇಗೆ ಮಾಡಬೇಕು, ಮತದಾನವನ್ನು ಯಾರ್ಯಾರಿಗೆ ಮಾಡಬೇಕು ಮತ್ತು ಮತದಾನವನ್ನು ನಾವು ನಮ್ಮ ಹಕ್ಕನ್ನು ಹೇಗೆ ಬಳಸ್ಕೊಳ್ಬೇಕು ಮತ್ತು ನಮ್ಮ ದೇಶವನ್ನು ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ. ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ದೇಶದ ಜವಾಬ್ದಾರಿ ಇದೆ.
ಆ ಜವಾಬ್ದಾರಿಯನ್ನು ಕಾಯ್ದುಕೊಳ್ಳುವಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಜನಜಾಗೃತಿಯನ್ನು ಈಗಾಗಲೇ ಮಾಡಬೇಕಾಗಿದೆ. ಹಾಗಾಗಿ ನಾವು ಕೂಡ ಈಗಾಗಲೇ ನಮ್ಮ ಸಮಿತಿಯವರು ಮತ್ತು ಏನು ಹಿಂದುಳಿದ ವರ್ಗದ ಜನಜಾಗೃತಿ ವೇದಿಕೆಯವರು ಕೂಡ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಕೂಡ ಈಗಾಗಲೇ ಭೇಟಿಯನ್ನು ಮಾಡಿ ಹಳ್ಳಿಗೆ ಕೂಡ ಭೇಟಿಯನ್ನು ಮಾಡಿದ್ದೇವೆ. ಎಲ್ಲ ಹಳ್ಳಿಗಳು ದಲಿತ ಕೇರಿಗಳಿಗೂ ಕೂಡ ಹಿಂದುಳಿದ ವರ್ಗದ ಕೇರಿಗೆ ಕೂಡ ಅಲ್ಪಸಂಖ್ಯಾತರ ಕೇರಿಗೆ ಹೀಗೆ ಎಲ್ಲ ಕೇರಿಗೂ ಕೂಡ ಭೇಟಿಯನ್ನು ಮಾಡಿದ್ದೇವೆ. ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಹೇಳಿದ್ದಾರೆ. ಈಗ ನಮ್ಮ ದಲಿತ ಕೇರಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ವಿಚಾರದಲ್ಲೂ ಕೂಡ ಹೇಳಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆ ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ. ಯಾವುದೇ ಕೂಡ ಸರ್ಕಾರ, ಈ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ನಮಗೆ ಅರ್ಜಿ ಹಾಕಿರ್ತಕ್ಕಂಥದ್ದು ಇನ್ನೂ ಕೂಡ ವಿಲೇವಾರಿ ಮಾಡಲಿಲ್ಲ. ನಮಗೆ ಇನ್ನೂ ಕೂಡ ಅದನ್ನು ಈ ಸರ್ಕಾರ ಸ್ವಯಂ ಉದ್ಯೋಗವನ್ನು ಕೂಡ ಉದ್ಯೋಗಕ್ಕೆ SC ಕಾರ್ಪೊರೇಷನಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ. ಆ ಯೋಜನೆಯೂ ಕೂಡ ಸರಿಯಾದ ರೀತಿ ಸಮರ್ಪಕವಾಗಿ ಕೂಡ ನಮ್ಮ ದಲಿತ ಜನಾಂಗಕ್ಕೆ ಕೂಡ ಸಿಗ್ತಾ ಇಲ್ಲ. ಸಾಕಷ್ಟು ಕೇರಿಗಳಲ್ಲಿ ಮನೆಗಳು ಕೂಡ ಇಲ್ಲ. ಈಗಾಗಲೇ ಆಶ್ರಯ ಮನೆಗಳು ಕೂಡ ಇಲ್ಲದೇ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದಾಗ ಅಲ್ಲಿ ಕಾಣ್ತಾ ಇದೆ. ಮನೆಗಳು ಇಲ್ಲ, ಸುಸಜ್ಜಿತವಾಗಿ ಇರ್ತಕ್ಕಂಥ ಮನೆಗಳು ಕೂಡ ಇಲ್ಲ, ಅವರಿಗೆ ಭೂಮಿ ಕೂಡ ಇಲ್ಲ. ಸಾಕಷ್ಟು ದಲಿತ ಜನರಿಗೆ SC ಜನರಿಗೆ ಭೂಮಿ ಕೂಡ ಇವತ್ತು ಇಲ್ಲದೇ ಇರ್ತಕ್ಕಂಥದ್ದೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗೆ ಈ BJP ಸರ್ಕಾರ ಈ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಒಂದು ವಿಭಾಗವನ್ನು ಮಾಡಿದ್ದಾರೆ. ದಲಿತರ ಹೊಡೆದಾಡುವ ನೀತಿಯನ್ನು ಮಾಡಿದ್ದಾರೆ. ಈಗ ಕೊರಮ, ಕೊರಚ, ಬೋವಿ, ಲಂಬಾಣಿ ಈ ಥರದ ಜನಾಂಗವನ್ನು SCಯಿಂದ ಹೊರಗಡೆ ಬಿಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಈಗಾಗಲೇ ಇವರನ್ನು ತೆಗೆದುಹಾಕಬೇಕು SCಯಿಂದ ಅಂತ ಕೂಡ ಈಗಾಗಲೇ ಹಿಂದಿನ ಮೋದಿ ಸರ್ಕಾರ ಮಾಡಿದೆ. ಹಾಗೆ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಈ ರೀತಿ ನಾವೆಲ್ಲರೂ ಕೂಡ ಇನ್ನೂ ಕೂಡ ಯಾವುದೇ ಮನೆ ಇಲ್ಲ, ಭೂಮಿ ಇಲ್ಲ, ಸರಿಯಾದ ರೀತಿಯಲ್ಲಿ ವಸತಿ ಇಲ್ಲ, ನಮಗೆ ಬದುಕಲಿಕ್ಕೆ ಯಾವುದೇ ರೀತಿಯ ಸೌಕರ್ಯ ಕೂಡ ಇಲ್ಲ. ಇವತ್ತು ನಾವು ರಾಜಕಾರಣದಲ್ಲಿ ಇಲ್ಲ ಮತ್ತು ಏನು ನಮ್ಮ ಆರ್ಥಿಕವಾಗಿ ನಾವು ಸಬಲರಾಗಿಲ್ಲ, ಸರ್ಕಾರಿ ನೌಕರಿಯಲ್ಲಿಲ್ಲ. ಆದರೂ ಸಹಿತ ಇವತ್ತು ಸರ್ಕಾರ ಈ ರೀತಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಮತ್ತು ವಿಭಾಗವನ್ನು ಮಾಡ್ತಾ ಇದೆ, ದಲಿತರನ್ನ ಹೊಡೆದಾಡುವ ನೀತಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಹಳ್ಳಿಯಲ್ಲಿ ಹೋದಾಗ ಈ ರೀತಿ ಜನಾಭಿಪ್ರಾಯಗಳು ನಮ್ಮ ದಲಿತರಲ್ಲಿ ಬಂದಿದೆ. ಹಾಗಾಗಿ ಅದನ್ನು ಸರ್ಕಾರ ಕೈ ಬಿಡಬೇಕು. ಇವತ್ತು ನಮ್ಮ ಜನಾಂಗ ಇವತ್ತು ಕರ್ಮ ಆಗಿರ್ಬೋದು, ಗೋವಿ, ಲಂಬಾಣಿ ಮತ್ತು ಕರ್ಮ ಖರ್ಚ ಸಮುದಾಯಗಳು ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಿಲ್ಲ. ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ನಮ್ಮ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ. ನಮ್ಮ ಜನಾಂಗದ ಒಳಿತಿಗೋಸ್ಕರ, ಜನಾಂಗದ ಬದುಕಿಗೋಸ್ಕರ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು, ನಮ್ಮ ಏನು ಹಿಂದುಳಿದ ವರ್ಗ ಜನಾಂಗ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದೆ ಮತ್ತು ಶೈಕ್ಷಣಿಕವಾಗಿ ಮತ್ತು ಈ ಜಾತಿ ವ್ಯವಸ್ಥೆಯಿಂದ ಕೂಡ ಏನು ಹಿಂದುಳಿದಿದ್ದಾರೆ ಅವರಿಗೆ ಎಲ್ಲ ಸವಲತ್ತುಗಳು ಕೂಡ ಸಿಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಸಹಿತ ಇದುವರೆಗೂ ಕೂಡ ನಮ್ಮ ದಲಿತರಿಗೆ ಯಾವುದೇ ಸೌಲಭ್ಯಗಳು ಸಿಗದೇ ಇರ್ತಕ್ಕಂಥದ್ದು ದುರದೃಷ್ಟಕರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು, ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು. ನಮ್ಮ ಎಲ್ಲ ಸಾಗರದ ಜನತೆಗೆ ಸ್ನೇಹಿತರೆ, ಈಗ ಒಕ್ಕಲಿಸ್ತಕ್ಕಂಥ ಲೆಟರ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇವರಿಗೆ ಈ ಜನರು ಈ ಭಾಗದ ಮಲೆನಾಡಿನಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಎಲ್ಲರೂ ಕೂಡ ಈ ಫಾರೆಸ್ಟ್ ಲ್ಯಾಂಡಲ್ಲೇ ಇದ್ದಾರೆ, ಭೂಮಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚು ದಲಿತರು ಕೂಡ ಇದ್ದಾರೆ. ಇವತ್ತು ನಮ್ಮ SC ಅವರು ಮತ್ತು ST ಅವರು ಇವರು ಹೆಚ್ಚು ಜನ ಅದರಲ್ಲೇನು ಕುಂಬ್ರಿ ಬ್ಯಾಕ್ವರ್ಡು ಆ ಕಡೆ ಮನೆ ಹುಡುಗರು ನಮ್ಮ ಮಾಧ್ಯಮದಲ್ಲಿ ಬರ್ತೀನಿ. ಹಾಗಾಗಿ ಇವರು ಒಂದು ಒಕ್ಕಲಿಸ್ತಕ್ಕಂಥ ಇವರು ಲೆಟ್ರ್ ಕೊಡ್ತಾರಂತಂದ್ರೆ ಇವ್ರಿಗೆ ಯಾವ ರೀತಿ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ದೊಡ್ಡ ಇದಾಗಿದೆ. ಹಾಗಾಗಿ ಇವರು ಏನು ಹೇಳ್ತಾರೆ, ಒಟ್ಟು ಏನು ಫಾರೆಸ್ಟ್ ಇವರಿಗೆ ಅರಣ್ಯ ಅಧಿಕಾರಿಗಳಿಗೆ ಲೆಟ್ರ್ ಬರೀತಾರೆ ಅಂತ ಹೇಳಿದ್ರೆ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಹೋರಾಟವನ್ನು ಉಳಿಸಲಿಕ್ಕೆ ಅವರನ್ನು ಅಲ್ಲೇ ಉಳಿಸಲಿಕ್ಕೆ ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೀವಿ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರವಿ ಕುಗ್ವೆ ಮಾತನಾಡಿ, ಇವತ್ತು ನಾಳೆ ಮುಂದೆ ಅವರು ಸೋದರ ಸಮಾನತೆ ಮತ್ತು ಸೋದರತ್ವ ಭ್ರಾತೃತ್ವವನ್ನು ಹೇಳಿದರು. ಇವತ್ತು ಆರ್ತಕ್ಕಂಥ ಸರ್ಕಾರಗಳು ಇವತ್ತು ಜಾತಿಗಳನ್ನು ಒಡೆದು ಇವತ್ತು ಸೋದರತ್ವ ಮತ್ತು ಭ್ರಾತೃತ್ವವನ್ನು ಗಾಳಿಗೆ ತೂರಿ ಇವತ್ತು ಸಂವಿಧಾನವನ್ನು ಗಾಳಿಗೆ ತೂರಿ ಆಡತಕ್ಕಂಥ ಕೇಂದ್ರ, ಅದರಲ್ಲೂ ವಿಶೇಷವಾಗಿ ಮಾನ್ಯ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ NDA ಸರ್ಕಾರ ಈ ದೇಶದ ಸಂವಿಧಾನಕ್ಕೆ ಕೊಡಲೇಟನ್ನು ಹಾಕಿದೆ. ಈ ಸಂವಿಧಾನದ ಈ ದೇಶದ ಫೆಡರಲ್ ಸಿಸ್ಟಮ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಅನ್ನ ವೈಲೇಟ್ ಮಾಡಿದೆ. ಈ ಚುನಾವಣೆಯಲ್ಲಿ ಅವರು ಅನುಭವಿಸ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಈ ದೇಶದ ಎಲ್ಲ ಜಾತಿಯ ಜನಾಂಗದ ಜನ ಐಕ್ಯತೆಯಲ್ಲಿ ಏಕತೆ ಕಾಣ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಸಂವಿಧಾನ ವಿರೋಧಿ ನಡೆಯುತ್ತೆ ಮತ್ತು ಫೆಡರಲ್ ಸಿಸ್ಟಮ್ ಅನ್ನು ಹಾಳು ಮಾಡತಕ್ಕಂಥ ಹಿಂದೂ, ಮುಸ್ಲಿಂ, ದಲಿತರನ್ನು ಹೊಡೆದಾಡೋದು, ಜಾತಿಗಳ ಬಗ್ಗೆ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ನಾವು ಹೇಳ್ತಾ ಇದ್ವಿ. ಅದನ್ನ ಈ ಚುನಾವಣೆಗೆ ತಕ್ಕ ಉತ್ತರವನ್ನು ಚೆನ್ನಾಗಿ ಕೊಡ್ತಾರೆ ಅಂತಕ್ಕಂಥ ಮಾತು. ಭ್ರಾತೃತ್ವ, ಸೋದರತ್ವ ಬೇಕು, ನಿಮ್ಮ ಪೊಳ್ಳು ಹಿಂದುತ್ವ ಬೇಡ. ನರೇಂದ್ರ ಮೋದಿ ಅವರೇ, ಈ ರಾಜ್ಯದ ಬಿಜೆಪಿಯವರಿಗೆ ಹೇಳ್ತಾ ಇದ್ದೀವಿ, ಸೋದರತ್ವ ಬೇಕು, ಭ್ರಾತೃತ್ವ ಬೇಕು, ಹಿಂದುತ್ವ ಬೇಡ, ನಿಮ್ಮ ನಾಟಕೀಯ ಹಿಂದುತ್ವ ಬೇಡ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಜೊತೆಗೆ ಕಾಗೋಡು ತಿಮ್ಮಪ್ಪನವರು ಈ ಹಿಂದೆ ಸಚಿವರಾಗಿದ್ದಾಗ ಇಡೀ ರಾಜ್ಯದಲ್ಲಿ ಜಾರಿಗೆ ತಂದಿರತಕ್ಕಂಥ ಬ್ಯಾಕ್ಲಾಗ್ ವಿಚಾರ ಇರ್ಬೋದು, ಬ್ಯಾಕ್ಲಾಗ್ ಹುದ್ದೆಗಳು, ಅಂಗ ಕಲ್ಯಾಣ, ಭೂಮಿ ಇಲ್ಲದಿರತಕ್ಕಂಥ ವಿಶೇಷವಾಗಿ SC/STಗಳಿಗೆ ಭೂಮಿ ಕೊಡ್ತಕ್ಕಂಥ ಸಮಾನವಾದ ಬಾಳು, ಸಮಾನವಾದ ಪಾಲು, ಕುವೆಂಪು ಅವರ ಆಶಯದಂತೆ, ನಮ್ಮ ನಾಡಿನ ಹೋರಾಟಗಾರ ಗಣಪತಿಪ್ಪನವರ ಆಶಯದಂತೆ ದೇವರಾಜ ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು ಮಾಡಿದ್ರು. ಇವತ್ತು ಬಂದಿರತಕ್ಕಂಥ ಶಾಸಕರು, ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರೇ, ಚುನಾವಣೆಗೆ ಓಡಾಡ್ತಾ ಇದ್ರಿ, ಓಡಾಡಿ ಗೆಲ್ಲಿ ಸಂತೋಷ. ಸಂಸದರು ರಾಘವೇಂದ್ರ ಅವರು, ನಿಮ್ಮ ಅನುದಾನದಲ್ಲಿ ರಾಘವೇಂದ್ರ ಅವರು ಬಲಂಟೆ ಜಾತಿಗಳಿಗೆ ಓಲೈಕೆ ಮಾಡೋದಲ್ಲ ಸ್ವಾಮಿ, ನೀವು ಅತಿ ದಲಿತರಿಗೆ, ಅದರಲ್ಲೂ ಇನ್ನೂರಿರ್ತಕ್ಕಂಥ ಚೆನ್ನಯ್ಯ ಚೌಹಾಣಿಗಳು ದೊಡ್ಡ ದೊಡ್ಡ ನೀಡಿದ್ದಾರೆ. ಅವರು ಸಮಾಜದ ಮುಖ್ಯ ಪಾಲನೆ ತಗೊಂಡಿರ್ತಾರೆ. ಕೊರಚ, ಕೊರಮ, ಇನ್ನೂ ಅದರಲ್ಲಿ ಸಣ್ಣ ಸಣ್ಣ ಜಾತಿಗಳಿದ್ದವು. ಅವರಿಗೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಕಾಗೋಡು ತಿಮ್ಮಪ್ಪನವರನ್ನ ಮಾದರಿಯಾಗಿ ಇಟ್ಕೊಳ್ಳಿ, ನೀವು ದೇವರಾಜ ಮಾದರಿಯಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತಲ್ಲ. ಸಂಸದ ರಾಘವೇಂದ್ರ ಅವರು 2 ಬಾರಿ 3 ಬಾರಿ ಸಂಸದರಾದಾಗ ಹೆಚ್ಚು ನಿಮ್ಮ ಅನುದಾನವನ್ನು ನಿಮ್ಮ ಸ್ವಜಾತಿಗೆ ಕೊಟ್ಟಿದ್ದೀರಿ. ಸಮುದಾಯ ಭವನಗಳು, ರೋಡು, ರಸ್ತೆಯಲ್ಲ, ಆ ಹಳ್ಳಿಯ ಸಣ್ಣ ಪುಟ್ಟ ಜಾತಿಗಳಿಗೆ, ದಲಿತರಿರ್ಬೋದು, ಹಿಂದುಳಿದವರಿಗೆ, ಮೇಲ್ಜಾತಿಯ ಬಡವರು ಯಾರಿದ್ದಾರೆ ಅವ್ರಿಗೂ ನೀವು ನೋಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಗಂಗಾ ಕಲ್ಯಾಣ ಕಾರ್ಯಕ್ರಮ ಶಾಸಕರಿಗೆ ಅರ್ಥನೇ ಆಗಲ್ಲ. ಆ 3 ಬಾರಿ ಶಾಸಕರು, ನಾನು ನಿಗಮದ ಅಧ್ಯಕ್ಷರು ಅಂತ ಬೇಳೂರು ಗೋಪಾಲಕೃಷ್ಣವರು, ನೀವು 3 ಬಾರಿ ಶಾಸಕರಾದ ಗಂಗಾ ಕಲ್ಯಾಣ, ಹಿರೇಮನೆ, ಗೀಜಿಗಾರು, ತಲವಾಟ, ಹಾನಪ್ಪ, ಬರಿಮನೆ, ಕಾಗೋಡು ತಿಮ್ಮಪ್ಪನವರು ದೇವರು. ಇವತ್ತು ಭೂಮಿ ಮಾಡ್ತಾ ಇರೋದು, ಇವತ್ತು ಇಂಥ ಬರಗಾಲದಲ್ಲಿ ಒಂದು ಕೆಲಸ ನೀವು ತಿಮ್ಮಪ್ಪನವ್ರು ಮಾಡಿಲ್ಲ ನೋಡ್ಬಿಟ್ರೆ ನೀವು. ನಾವು ಜಿಲ್ಲಾ ಪಂಚಾಯತ್ ಬರೋದಾಗ ಮೆಗಾನೆ ತರ್ಕಳ ಅಂತ ತಿಮ್ಮಪ್ಪನವ್ರ ಕೆಲಸ ಅರ್ಧ ಮಾಡಿದ್ದೀವಿ. ಹಾಗಾಗಿ ಶಾಸಕರ ಬರೀ ತೋರ್ಪಡಿಕೆಗೆ, ಈಗ ಇದಕ್ಕೆ ಶಾಸಕರು ಬಿಟ್ಟರೆ ನೀವು ದಲಿತ ಕಲ್ಯಾಣ ಕಾರ್ಯಕ್ರಮಗಳು ನಿಮಗೆ ತಲೆಗೆ ಹೋಗಿಲ್ಲ, ಅದರಲ್ಲಿ ಹಿಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಗೋಷ್ಠಿಯಲ್ಲಿ ಕುಮಾರ್, ಗಣಪತಿ ಇನ್ನಿತರರು ಹಾಜರಿದ್ದರು. ಶಕ್ತಿ ಯೋಜನೆ ಪ್ರಪಂಚದ ಯಾವ ಸರ್ಕಾರವೂ ಜಾರಿಗೆ ತಂದಿಲ್ಲ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಮೂಲಕ ಮಹಿಳೆಯರ ಆತ್ಮಶಕ್ತಿಯನ್ನು ಹೆಚ್ಚಿಸಿದೆ ಎಂದು ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಎನ್ ಉಷಾ ತಿಳಿಸಿದರು. ಸಾಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಮಂಗಳವಾರ ಮಹಿಳಾ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿ ಮಹಿಳೆಯರಿಗೆ ಅರಿಶಿಣ ಕುಂಕುಮ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸುವಂತೆ ಮನವಿ ಮಾಡಿದ ಅವರು, ಎಲ್ಲರಿಗೂ ಶುಭೋದಯ. ಈ ದಿನ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡುಗಳನ್ನು ಹಂಚುವುದರ ಮೂಲಕ ಮತಯಾಚನೆಗೆ ನಾವು ಬಂದಿದ್ದೇವೆ. ಇದು ನಮ್ಮ ಶಕ್ತಿ ಯೋಜನೆ ಅನ್ನೋದು ನಮ್ಮ ಮಹಿಳೆಯರಿಗೆ ಕೊಟ್ಟಂತ ನಮ್ಮ ಸರ್ಕಾರ ಶಕ್ತಿಯ ರೂಪದಲ್ಲಿ ಬಸ್ಸಿಗೆ ಫ್ರೀ ಒಂದು ಸರ್ವಿಸ್ ಅನ್ನು ಮಾಡಿದೆ. ಇದು ದೇಶದಲ್ಲ, ಪ್ರಪಂಚದಲ್ಲಿ ಯಾವ ಸರ್ಕಾರವು ಕೊಡದಂತ ಒಂದು ಕೊಡುಗೆ ಅಂದ್ರೆ 5 ಪಂಚ ಗ್ಯಾರಂಟಿಗಳು. ಆ 5 ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಮಹಿಳೆಯರಿಗೆ, ಹಾಗೆ ವಿದ್ಯುತ್ ಫ್ರೀ ಅಂತ ಹೇಳಿ ಎಲ್ಲ ವರ್ಗದ ಜನರಿಗೂ ಯಾರು ರಿಜಿಸ್ಟ್ರೇಷನ್ ಮಾಡಿದರೆ ಅವರಿಗೆಲ್ಲ ಮನೆಗಳಿಗೂ ವಿದ್ಯುತ್ತನ್ನು 200 ಯೂನಿಟ್ಗಳ ವಿದ್ಯುತ್ತನ್ನು ಫ್ರೀ ಕೊಡುವುದರ ಮೂಲಕ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಹಾಗೂ ವಿಶೇಷವಾಗಿ ಯುವ ನಿಧಿ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೋಸ್ಕರನೇ ಖರ್ಚಿಗೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಯುವ ನಿಧಿ. ಇದು ನುಡಿದಂತೆ ನಡೆದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ಒಂದು ಆಡಳಿತದಲ್ಲಿ ಇದು ನೀಡಿದಂಥದ್ದು. ಇದಕ್ಕೆಲ್ಲ ನಮ್ಮ ಬೆನ್ನೆಲುಬಾಗಿ ನಮ್ಮ ಸಾಗರ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರ ಸಹಕಾರ, ಸಲಹೆ ಮೇರೆಗೆ ನಾವಿವತ್ತು ಮತಯಾಚನೆಗೆ ಬಂದಿದ್ದೇವೆ. ನಮ್ಮ ಮತ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಗೆಲ್ಲಿಸುವುದರ ಮೂಲಕ ಅವರಿಗೆ ಶಕ್ತಿಯನ್ನು ತುಂಬಿ ಕೇಂದ್ರಕ್ಕೆ ಕಳಿಸಿ, ಕೇಂದ್ರದಲ್ಲೂ ಸಹ ನಮ್ಮ ಪಕ್ಷ ಆಡಳಿತಕ್ಕೆ ಬಂದು ಎಲ್ಲ ಮಹಿಳೆಯರಿಗೆ, ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯ ಮೂಲಕ 11 ಲಕ್ಷ ರೂಪಾಯಿ ಹಣವನ್ನು ನೀಡುವಂಥ ಕೊಡುಗೆಯನ್ನು
ಕಾರ್ಡುಗಳನ್ನು ನಮ್ಮ ಗ್ಯಾರಂಟಿ ಕಾರ್ಡುಗಳ ಮೂಲಕ ನಮ್ಮ ಪಕ್ಷ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಇವತ್ತೆಲ್ಲ ನಮ್ಮ ಮಹಿಳೆಯರು ನಮ್ಮ ಎಲ್ಲ ಮುಖಂಡರು ಬಂದಿದ್ದಾರೆ. ಅವರು ಎಲ್ಲ ನಮ್ಮ ಶಾಸಕರ ಏನು ಒಂದು ಆದೇಶ, ಅವರ ಸಹಕಾರದೊಂದಿಗೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಅವರಿಗೆಲ್ಲ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಎಲ್ಲ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ಧನ್ಯವಾದ. ನಗರಸಭಾ ಸದಸ್ಯೆ ಮಧುಮಾಲತಿ ಮಾತನಾಡಿ, ನಾವು ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಈ 5 ಗ್ಯಾರಂಟಿ ಯೋಜನೆಯನ್ನು ಏನು ಕೊಟ್ಟಿದ್ದೀವಿ ಅದನ್ನು ಮುಂದಿಟ್ಕೊಂಡು ನಾವು ಮತ್ತೆ ಈಗ ಏನು ಕೊಟ್ಟಿದ್ದಾರೆ ನಮ್ಮದು ಮತ್ತೆ ಮಹಾಲಕ್ಷ್ಮಿ, ಯುವ ಬೆಳಕು, ಸಾಲ ಮನ್ನಾ ಮತ್ತು ದಿನಕ್ಕೆ 400 ರೂಪಾಯಿಗೆ ಇದು ರೈತರಿಗೆ ಸೇರಿರೋಂಥದ್ದು. ಇದೆಲ್ಲನೂ ಇವಾಗ ಮತ್ತೆ ಕಾಂಗ್ರೆಸ್ ಸರ್ಕಾರನ ಇದೇ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಎಲ್ಲ ಬಡವರಿಗೆ ಒಳ್ಳೆಯದಾಗ ರೀತಿ ಅಂದರೆ ಈ 5 ಯೋಜನೆ ತೊಗೊಂಡವ್ರು ಈಗ ಒಂದು ಹೆಣ್ಮಕ್ಳು ಹೇಳಿದ್ರು, ಅದು ಬರೋದ್ರಿಂದನೇ ನಮ್ಮ ಕೈಕಾಲು ಬಿದ್ದೋದ್ರು ನಾವು ಒಂದೊತ್ತು ಊಟ ಮಾಡ್ತೀವಂತ ಪಾಪ ಹೆಣ್ಮಕ್ಳು ಹೇಳಿದ್ರು. ಇದೇ ಉದ್ದೇಶಕ್ಕಾಗಿ ನಮ್ಮ ಸರ್ಕಾರ ಕೇಂದ್ರದಲ್ಲೂ ಕೂಡ ಬರೀ ರಾಜ್ಯ ಸರ್ಕಾರದಲ್ಲಿ ಬೇಡ, ಕೇಂದ್ರದಲ್ಲೂ ಕೂಡ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವರ್ಷಕ್ಕೆ 1 ಲಕ್ಷ ಬಡ ಹೆಣ್ಮಕ್ಳಿಗೆ ಸಿಗೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಹೆಣ್ಮಕ್ಳಿಗೆ ಕೇಳ್ಕೊಳ್ಳೋದೇನೆಂದರೆ ಎಲ್ಲನೂ ಫ್ರೀ ತೊಗೊಳ್ತಾ ಇದ್ದೀರಾ, ಕೆಲವರಿಗೆ ಬರ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ. ಬರಲಿಲ್ಲ ಅಂದರೆ ಆ ಸ್ಥಳೀಯ ಮುಖಂಡರುಗಳನ್ನು ಹೋಗಿ ಭೇಟಿ ಮಾಡಿ ಅವರಿಗೆ ಒಂದೊಂದು ಇದನ್ನು ಕೊಟ್ಟಿದ್ದಾರೆ, ಅಂದರೆ ಒಂದೊಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯವ್ರ ಹತ್ರ ಹೋಗಿ ನೀವು ಮಾತಾಡಿಕೊಂಡು ಮುಂದೆ ಅದು ಏನು ಮಾಡಬೇಕು, ಏನು ಪ್ರೊಸೀಜರ್ ಇದೆ ಅಂತ ತಿಳ್ಕೊಂಡು ನೀವು ಕೂಡ ಅದನ್ನು ಮಾಡಿಸ್ಕೊಂಡು ಇದರ ಬೆನಿಫಿಟನ್ನು ಕೂಡ ನೀವು ತಗೊಳ್ಬೋದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಎಲ್ಲ ಹೆಣ್ಮಕ್ಳೆಲ್ಲ ಇಡೀ ಸಾಗರದ ಜನತೆ, ಇಲ್ಲಿ ಸಾಗರ, ಶಿವಮೊಗ್ಗ, ಸೊರಬ ಎಲ್ಲರೂ ಕೇಳ್ಕೊಳ್ಳೋದು ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಗೀತಾ ಶಿವರಾಜ್ ಕುಮಾರಿಗೆ ವೋಟನ್ನು ಹಾಕಿ ಅವ್ರನ್ನ ಅತ್ಯದ್ಭುತವಾಗಿ ಅತ್ಯುನ್ನತ ಮತಗಳಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೇಳ್ಕೊಳ್ತೀನಿ ಎಲ್ಲ ಮತದಾರ ಬಾಂಧವರಿಗೂ. ನಗರಸಭಾ ಸದಸ್ಯೆ ಎನ್ ಲಲಿತಮ್ಮ ಮಾತನಾಡಿ, ಶಿವಮೊಗ್ಗ ಜಿಲ್ಲಾ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ನಾವು ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ನಾವು ಇವತ್ತು ಮಹಿಳೆಯರ ಪರವಾಗಿ ಮತಯಾಚನೆಯನ್ನು ಮಾಡೋದಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಗೀತಾ ಶಿವರಾಜ್ ಕುಮಾರ್ಗೆ ಯಾಕೆ ಮತವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಾವು ಮತದಾರರಿಗೆ ವಿವರಿಸ್ತಾ ಇದ್ದೀವಿ. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ತರ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ನಾವು ನುಡಿದಂತೆ ಇವತ್ತು ನಮ್ಮ ಪಕ್ಷವನ್ನು ಗೆಲ್ಲಿಸಿರೋದ್ರಿಂದ, ರಾಜ್ಯದಲ್ಲಿ ಅಧಿಕಾರಕ್ಕೆ ಜನತೆ ಆಶೀರ್ವಾದ ಮಾಡಿರೋದ್ರಿಂದ ನಾವು 5 ಗ್ಯಾರಂಟಿಗಳನ್ನು ಕೂಡ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇವತ್ತು ಬಡ ಮಹಿಳೆಯರಿಗೆ 2,000 ರೂಪಾಯಿಯನ್ನು ನೀಡ್ತಾ ಇದ್ದೀವಿ. ಶಕ್ತಿ ಯೋಜನೆಯಿಂದ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪ್ರತಿ ಬಡ ಕುಟುಂಬ ಮತ್ತು ಶ್ರೀಮಂತ ಕುಟುಂಬದವರು ಕೂಡ ವಿದ್ಯುತ್ ಫ್ರೀ ಯೋಜನೆಯನ್ನು ಕೂಡ ತಂದಿದ್ದೀವಿ. ಅದೇ ರೀತಿ ಯುವ ನಿಧಿಯಲ್ಲಿ ಪದವೀಧರರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,000 ರೂಪಾಯಿಯನ್ನು ಕೂಡ ನೀಡ್ತಾ ಇದ್ದೀವಿ. ಮಾತು ತಪ್ಪದ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ನಡೆದ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ. ಇವತ್ತು ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನು ಕಾಂಗ್ರೆಸ್ ಪಕ್ಷ ಸೃಷ್ಟಿ ಮಾಡಿದೆ. ಮಹಿಳೆಗೆ, ಒಬ್ಬ ಹಿಂದುಳಿದ ವರ್ಗದ ಮಹಿಳೆಗೆ ಅಭ್ಯರ್ಥಿಯನ್ನು ಮಾಡಿಬಿಟ್ಟು ಇವತ್ತು ಮಹಿಳೆಯರಿಗೆ ಹೆಮ್ಮೆ ತರುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾವು ಅಧಿಕಾರಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಮೈತ್ರಿಕೂಟದಿಂದ ಏನು ನಾವು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಮಾಡಿ ಜನರಿಗೆ ಹೇಳಿ ಕಾರ್ಡನ್ನು ಹಂಚಿದ್ವಿ, ಅದೇ ರೀತಿ ಇವತ್ತು ಮಹಾಲಕ್ಷ್ಮಿ ಯೋಜನೆಯನ್ನು ಪಂಚ ನ್ಯಾಯಗಳ ಗ್ಯಾರಂಟಿಯನ್ನು ನಾವು ಇವತ್ತು ಜನರಿಗೆ ತಿಳಿಸ್ತಾ ಇದ್ದೀವಿ. ಯಾಕೆಂದರೆ ಜನ ಇವತ್ತು ಕೆಲವರು BJPಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಇದು ಸುಳ್ಳು ಅಂತ ಹೇಳ್ತಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಸುಳ್ಳು ಅಂತ ಹೇಳಿದರು. ಆದರೆ ಇವತ್ತು ನಾವು ನುಡಿದಿದ್ದೀವಿ. ಆದರೆ BJPಯವರು ಸುಳ್ಳು ಹೇಳಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 15 ಲಕ್ಷವನ್ನು ತಂದುಬಿಟ್ಟು ಕಪ್ಪು ಹಣವನ್ನು ಹೊರದೇಶದಿಂದ ತಂದು ಪ್ರತಿಯೊಬ್ಬರ ಖಾತೆಗೂ 15 ಲಕ್ಷವನ್ನು ಹಾಕ್ತೀವಿ ಅಂತ ಹೇಳಿ ಸುಳ್ಳು ಹೇಳಿದರು. ಇವತ್ತು ಯಾರ ಅಕೌಂಟಿಗೆ 1 ರೂಪಾಯಿ 1 ನಯ ಪೈಸೆನೂ ಕೂಡ ಬಂದಿಲ್ಲ. ಅದೇ ರೀತಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಯುವಕರಿಗೆ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 1 ಲಕ್ಷನೂ ಕೂಡ ಅವರು ಯೋಗ್ಯತೆಗೆ ಸೃಷ್ಟಿ ಮಾಡಿಲ್ಲ.
ಮಹಿಳಾ ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳಿದರು, ಅದನ್ನು ಮಾಡಲಿಲ್ಲ. ಸುಳ್ಳು ಇವ್ರದ್ದು ಸರ್ಕಾರ, ಅಂದರೆ ಇವ್ರದ್ದು ಸುಳ್ಳಿನ ಸರ್ಕಾರ. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದರು. ಭ್ರಷ್ಟಾಚಾರ ಇವತ್ತು ತಾಂಡವ ಆಡ್ತಾ ಇದೆ. ದೇಶದ ಆರ್ಥಿಕ ಅಭಿವೃದ್ಧಿ ಅಧೋಗತಿಗೆ ಹೋಗಿದೆ. ಇವತ್ತು ಬೆಲೆ ಏರಿಕೆ ಹೆಚ್ಚಾಗಿದೆ. ತಮಗೆ ಗೊತ್ತಿದ್ದಂಗೆ GST ಕೂಡ ನಮ್ಮ ಹಣವನ್ನು ತೆಗೆದುಕೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಮೋಸವನ್ನು ಮಾಡಿದ್ದಾರೆ. ಮೊನ್ನೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೆ ನಮಗೆ ಹಣವನ್ನು, ಅದು ಸಾಲೋದಿಲ್ಲ, ಅದು ಅಷ್ಟು ಹಣವನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಏನು ತೋರಿಸುತ್ತೆ ಅಂದರೆ BJP ಸುಳ್ಳಿನ ಸರ್ಕಾರ, ಸುಳ್ಳಿನ ಪಕ್ಷ ಅಂತಕ್ಕಂಥದ್ದನ್ನು ತೋರಿಸ್ತದೆ ಅಂತಕ್ಕಂಥದ್ದನ್ನು ಜನರಿಗೆ ನಾವು ತಿಳುವಳಿಕೆಯನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಹೇಳ್ತಾ, ನಮ್ಮ ಪಕ್ಷ ಮಹಿಳೆಯರ ಪಕ್ಷ, ನಮ್ಮ ಪಕ್ಷ ಬಡವರ ಪಕ್ಷ, ನಮ್ಮ ಪಕ್ಷ ಕಾರ್ಮಿಕರ ಪಕ್ಷ, ನಮ್ಮ ಪಕ್ಷ ದೀನ ದಲಿತರ ಪಕ್ಷ, ನಮ್ಮ ಪಕ್ಷ ಕೃಷಿ ಕಾರ್ಮಿಕರ ಪಕ್ಷ, ರೈತರ ಪಕ್ಷ. ಆದ್ರಿಂದ ದಯಮಾಡಿ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ಕೊತಾ ಇದ್ದೀನಿ, ಗೀತಾ ಶಿವರಾಜ್ ಕುಮಾರನ್ನ ಅತ್ಯಂತ ಬಹುಮತದಿಂದ. ಈ ಸಂದರ್ಭದಲ್ಲಿ ಶಾಹಿನಾ ಬಾನು, ಸಬೀನಾ ತನ್ವೀರ್, ಗ್ರೇಸಿ ಡಯಾಸ್, ವೀಣಾ ಪರಮೇಶ್ವರ್, ಭವಾನಿ, ಇಂದುಮತಿ, ನಾಗರತ್ನ, ಸಬೀನಾ, ಯಶೋಧ, ಮಾಧವಿ, ಭವ್ಯ ಇನ್ನಿತರರು ಹಾಜರಿದ್ದರು. ಸಾಗರ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಮತ್ತು ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಮಂಗಳವಾರ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಮತದಾನ ಜಾಗೃತಿ ಜಾಥಾವನ್ನು ನಡೆಸಲಾಯಿತು. ಮತದಾನ ಜಾಗೃತಿ ಕುರಿತು ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಡಾಕ್ಟರ್ ಸೋಮಶೇಖರ್ ಹಾಗೂ ವಿದ್ಯಾರ್ಥಿನಿ ಶಾಲಿನಿ ಮಾತನಾಡಿ, ಪ್ರತಿಯೊಬ್ಬರೂ ಮೇ 7ರಂದು ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಮನವಿ ಮಾಡಿದರು. ನನ್ನ ಹೆಸರು ಸೋಮಶೇಖರ್ ಬಿ ಅಂತ. ನಾನು ಇಂದಿರಾ ಗಾಂಧಿ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇದೇ ತಿಂಗಳು, ಮುಂದಿನ ತಿಂಗಳು 7ನೇ ತಾರೀಕಂದು ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ನಾನು ಈ ಮೂಲಕ ಕೊಡ್ತೀನಿ. ನಾವು ಸುಮ್ಮನೆ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಮಾತಾಡ್ತೀವಿ ಬಿಟ್ಟರೆ, ನಮಗೆ ಬೇಕಾದ ಯೋಗ್ಯ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ದೇ ಸುಮ್ಮನೆ ಭಾಷಣ ಮುಗಿತೀವಿ, ಇವರು ಸರಿ ಕೆಲಸ ಮಾಡ್ತಿಲ್ಲ, ಅವ್ರು ಸರಿ ಕೆಲಸ ಮಾಡ್ತಿಲ್ಲ ಅಂತ. ನಾವು ನಮಗೆ ಯೋಗ್ಯವಾದ ವ್ಯಕ್ತಿಗಳನ್ನು ಮತದಾನ ಮಾಡೋದ್ರ ಮೂಲಕ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಎಲ್ಲ ಜನತೆಯ ಪರವಾಗಿ ಕೇಳ್ಕೊಳ್ತೀನಿ. ಒಟ್ಟು ನಮ್ಮ ಮತ ಮತ್ತು ನಮ್ಮ ಹಕ್ಕು. ನನ್ನ ಹೆಸರು ಶಾಲಿನಿ, ನಾನು ಇಂದಿರಾ ಗಾಂಧಿ ಕಾಲೇಜಿಂದ ಬಂದಿರೋದು. ನಾವು ಎಷ್ಟೋ ಜನ ಇವಾಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಜಸ್ಟ್ 100ಕ್ಕೆ 77% ಅಷ್ಟೇ ಇದುವರೆಗೂ ಮತದಾನ ಆಗಿರೋದು. ಇದನ್ನು ನಾವು 100% ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವಿದ್ಯಾವಂತರಾಗಿರೋ ಮಕ್ಕಳು ನಾವು ಮುಂದೆ ಜನರಿಗೆ ತಿಳಿಸ್ಬೇಕು. ಮತದಾನ ನಮ್ಮ ಹಕ್ಕು, ಅದ್ರ ಕರ್ತವ್ಯನ ನಾವು ನೆರವೇರಿಸಬೇಕು. ಮೇ 7ಕ್ಕೆ ಮತದಾನ ಇದೆ, ಅದನ್ನು ಪ್ರಜೆಗಳಲ್ಲಿ ಅರಿವು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ರೀತಿ ಒಂದು ರ್ಯಾಲಿಯನ್ನು ಮಾಡ್ತಿದ್ದೀವಿ. ಈ ಮೂಲಕ ನಾನು ಎಲ್ರಿಗೂ ತಿಳಿಸೋದೇನೆಂದರೆ, ಮತದಾನದಿಂದ ಅಂದರೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಇಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಹಾಗಾಗಿ ನಾವು ಮತದಾನ ಮಾಡಿ ಮುಂದಿನ ಭವಿಷ್ಯಕ್ಕೆ ಮುನ್ನುಡಿ ಹಾಕ್ಕೊಡ್ಬೇಕು. ವೋಟ್ ಫಾರ್ ಅಂದರೆ ಒಂದು ಬೆಟರ್ ಇಂಡಿಯಾನ ಮಾಡೋಕ್ಕೆ ನಾವು ವೋಟ್ ಮಾಡಬೇಕು. ನಮ್ಮ ಪ್ರಸ್ತುತ ನಾವು ಇದ್ದೀವಿ, ನಾವು ಬದುಕಿದ್ದೀವಿ, ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತದಾನ ಮಾಡಬೇಕು. ವಿದ್ಯಾವಂತರು ಎಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮ ಇಷ್ಟ. ಮೇ 7ಕ್ಕೆ ಎಲ್ಲರೂ ತಪ್ಪದೇ ಮತದಾನ ಮಾಡಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.